ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ಇನ್ಸೈಟ್ಸ್ 21 ಇಂಟು ಆಫನ್ ಹರ್ಡ್ ಲೆಸ್ ನೋನ್ ಥಿಂಗ್ಸ್. ಸೊ ನಾವಿವತ್ತು ಒಂದು ತುಂಬ ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ. ಆ ಟಾಪಿಕ್ ಯಾವುದು ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್. ಈಗ ನಾವೆಲ್ಲ ಯೂತ್ ಅಂದರೆ ಈಗಿನ ಎರ ಹೆಂಗಿದೆ ಅಂದರೆ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಲೇ ಇರ್ತೀವಿ. ಬಟ್ ಅಲ್ಲಿಗೆ ಮೇನ್ ಪ್ರಾಬ್ಲಮ್ ಬರೋದೇ ದುಡ್ಡು. ಸೊ ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡೋದಾಗಲಿ ಏನೇ ಮಾಡೋದಾಗಲಿ ಅಲ್ಲಿಗೆ ಮೇನ್ ಬೇಕಾಗಿರೋದೇ ದುಡ್ಡು. ಆ ದುಡ್ಡನ್ನ ಯಾವ ಥರ ಪಡ್ಕೋಬೇಕು ಮತ್ತು ಯಾವ ಥರ ದುಡ್ಡನ್ನ ಹೊಂಚಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತಲೇ ಗೋರ್ಮೆಂಟ್ಸ್ ಸುಮಾರು ಸ್ಕೀಮ್ಸ್ ಇದೆ. ಅದರಲ್ಲಿ ನಾವು ಈ ವಿಡಿಯೋದಲ್ಲಿ ಟಾಪ್ 5 ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಅಂದರೆ ಈಗ ರಿಚ್ ಪೀಪಲ್ಸು ಇರ್ತಾರೆ, ಪೂರ್ ಪೀಪಲ್ಸು ಇರ್ತಾರೆ. ಬಟ್ ಅದರಲ್ಲಿ ರಿಚ್ ಪೀಪಲ್ಸು ಯಾವುದೇ ಥರ ಟೆಂಡರ್ ಆಗಲಿ ಪೇಟೆಂಟ್ಸ್ ಆಗಲಿ ಅವ್ರು ಇಟ್ಕೊಂಡು ಬಿಸ್ನೆಸ್ನ ಆರಾಮಾಗಿ ರನ್ ಮಾಡ್ಕೋತಾ ಹೋಗ್ತಾರೆ. ಬಟ್ ಪೂರ್ ಪೀಪಲಿಗೆ ಏನಾಗುತ್ತೆ ಅಂದರೆ ಬಿಸ್ನೆಸ್ ಐಡಿಯಾಗಳು ಇರುತ್ತೆ ಮತ್ತು ಬಿಸ್ನೆಸ್ ಮಾಡ್ಯೂಲ್ಸ್ ಎಲ್ಲ ರೆಡಿ ಇರುತ್ತೆ. ಬಟ್ ಅವ್ರಿಗೆ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಫಂಡ್ ಇರಲ್ಲ. ಸೊ ಆ ಫಂಡನ್ನು ಹೇಗೆ ಪಡ್ಕೋಬೇಕು ಮತ್ತು ಗೌರ್ಮೆಂಟಿಂದ ಯಾವ್ಯಾವ ಥರ ಸಬ್ಸಿಡೀಸ್ ಆಗಲಿ, ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಮತ್ತು ಲೋನ್ ಫೆಸಿಲಿಟೀಸ್ ಆಗಲಿ, ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ನ ಯಾವ್ಯಾವ ಥರ ಪಡ್ಕೋಬೇಕು ಅಂತಲೂ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಈ ವಿಡಿಯೋ ತಿಳ್ಕೋಬೇಕು ಅಂದರೆ ಪೂರ್ತಿನ ಈ ವಿಡಿಯೋ ನೋಡಲೇಬೇಕಾಗುತ್ತೆ. ಮತ್ತು ಈಗ ಕೆಲವೊಂದು ಸುಮಾರು ಸ್ಕಿಲ್ಸ್ಗಳು ಇರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಪವರ್ಫುಲ್ ಸ್ಕಿಲ್ಸ್ ಇರುತ್ತೆ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿ ಅವ್ರ ಕೈಲಿ ಆಗ್ತಿರಲ್ಲ. ಯಾಕೆ ಅಂದರೆ ಮೇನ್ ಪ್ರಾಬ್ಲಮ್ ಇರೋದೇ ದುಡ್ಡು. ಈಗಿನ ಕಾಲದಲ್ಲಿ ದುಡ್ಡಿದ್ರೇ ದುನಿಯಾ ಅಂತಾರೆ. ಬಟ್ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅದರಲ್ಲಿ ಟಾಪ್ 5 ಸ್ಕೀಮ್ಸ್ ಯಾವುದು ಅಂತ ಒಂದೊಂದಾಗೆ ನೋಡ್ಕೊತಾ ಹೋಗೋಣ. ಆಗಲೇ ಹೇಳ್ದಂಗೆ ನಮ್ಮ ಇಂಡಿಯಾದಲ್ಲಿ ಟಾಪ್ 5 ಗೌರ್ಮೆಂಟ್ ಸ್ಕೀಮ್ಸ್ ಯಾವುದಾದ್ರು ಅಂದರೆ ಫಸ್ಟ್ CGTMAC. CGTMAC ಅಂದರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. PMEGP ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. AIF ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್. PMFME ಅಂದರೆ ಪ್ರಧಾನ್ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. 5ನೇದು ಲಾಸ್ಟ್ ಮುದ್ರಾ. ಇದೆಲ್ಲ ನಮಗೆ ಗೊತ್ತೇ ಇರುತ್ತೆ. ಮುದ್ರಾ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸೀಸ್. ಇದರಲ್ಲಿ ನಾವು ಒಂದೊಂದಾಗೆ ಒಂದೊಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಫಸ್ಟ್ ಈ ವಿಡಿಯೋದಲ್ಲಿ ನಾವು CGTMAC ಬಗ್ಗೆ ಮಾತ್ರ ತಿಳ್ಕೊತೀವಿ. ಅದನ್ನು ಯಾವ್ಯಾವ ಥರ CGTMAC ಅಂದರೆ ಏನು, ಅದಕ್ಕೆ ಎಲಿಜಿಬಿಲಿಟಿ ಏನೇನು ಇರಬೇಕು ಅದನ್ನು ಲೋನ್ ಅಪ್ಲೈ ಮಾಡೋದಕ್ಕೆ, ಮತ್ತು ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಇರ್ತಾರೆ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ನಾವು ಈ ಒಂದು ವಿಡಿಯೋದಲ್ಲಿ ವಾಟ್ ಈಸ್ CGTMAC, ಎಲಿಜಿಬಿಲಿಟಿ, ಹೌ ಟು ಅಪ್ಲೈ, ಪರ್ಪಸ್ ಮತ್ತು ಹೌ ಟು ಗೆಟ್ ಈಸಿಲಿ ಅನ್ನೋದು ತಿಳ್ಕೊತಾ ಬರ್ತೀವಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸಹ ಈ ವಿಡಿಯೋನ ಕೊನೆವರೆಗೂ ನೋಡಿ. CGTMAC ಏನು ಅಂದರೆ ಈಗ ಪವರ್ಫುಲ್ ಸ್ಕಿಲ್ಸ್ ಇರುತ್ತೆ ಒಬ್ರ ಹತ್ರ, ಬಟ್ ಅವರಿಗೆ ಲೋನ್ಸ್ ಫೆಸಿಲಿಟಿ ಆಗಲಿ ದುಡ್ಡಿರಲಿ ಯಾವುದೇ ಥರ ಇರಲ್ಲ. ಅದಕ್ಕೆ ಗೌರ್ಮೆಂಟು CGTMACನ ತಂದಿದ್ದಾರೆ. CGTMAC ಮೊದಲು MSME ಜೊತೆ ಕೊಲಾಬರೇಟ್ ಆಗಿ ಒಂದು CGS ಅನ್ನೋದು ಒಂದು ಸ್ಕೀಮ್ ತರ್ತಾರೆ. CGS ಅಂದರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ. ಅದು ಲಾಂಚ್ ಮಾಡಿದ್ಮೇಲೆ ತಿರ್ಗಾ ನಿಡ್ಬಿ ಜೊತೆ ಕೊಲಾಬರೇಟ್ ಆಗಿ ಅವರು ಈ ಒಂದು ಸ್ಕೀಮ್ನ ತರ್ತಾರೆ. ಈ ಒಂದು ಸ್ಕೀಮು ಏನು ಅಂದರೆ 5 crore ಲೋನ್ ವಿತೌಟ್ ಪ್ರಾಪರ್ಟಿ, ಯಾವುದೇ ತರಹ ಪ್ರಾಪರ್ಟಿ ಇಟ್ಕೊಳ್ದೇನೆ 5 crore ಲೋನ್ ವರ್ಗು ಸಹ ಪ್ರೊವೈಡ್ ಮಾಡುತ್ತೆ. ಈ ಒಂದು 5 crore ಲೋನ್ ಪಡೆಯೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಅಂತ ಈಗ ನೋಡೋಣ. CGTMAC ಹೇಗೆ ವರ್ಕ್ ಆಗುತ್ತೆ ಅಂದರೆ CGTMAC ಅವರು ಬ್ಯಾಂಕ್ ಹತ್ರ ಒಂದು ಡೀಲ್ ಮಾಡ್ಕೋತಾರೆ. ಹೇಗೆ ಅಂದರೆ ಇವರು ಏನಾದರೂ ಪೇ ಮಾಡಲಿಲ್ಲ ಅಂದರೆ ನಾವು ಗ್ಯಾರಂಟಿ ಇರ್ತೀವಿ, ನಾವು ನಿಮಗೆ ಪೇ ಮಾಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೋತಾರೆ. ಯಾರ ಮೇಲೆ ಅಂದರೆ ಯಾರಿಗೆ ಲೋನ್ ಬೇಕಾಗಿರುತ್ತೆ ಅವ್ರ ಪರವಾಗಿ ನಿಂತ್ಕೊಂಡು CGTMAC ಅವರು ಒಂದು ಬ್ಯಾಂಕ್ ಜೊತೆ ಒಪ್ಪಂದ ಮಾಡ್ಕೋತಾರೆ. ಅವ್ರು ಕಟ್ಟಲಿಲ್ಲ ಅಂದರೆ ನಾವು ಇಷ್ಟು ಕಟ್ತೀವಿ ಅಂತ. ಅದನ್ನಲ್ಲಿ ಯಾವ್ಯಾವ ಥರ ಎಷ್ಟು ಗ್ಯಾರಂಟಿ CGTMAC ತಗೊಳುತ್ತೆ ಅಂದರೆ 100% ಸಹ CGTMAC ಅವರು ಗ್ಯಾರಂಟಿ ತಗೊಳ್ಳಲ್ಲ. ಎಷ್ಟು ಪರ್ಸೆಂಟೇಜ್ ತಗೋತಾರೆ ಅಂದರೆ ನಾರ್ಮಲಿ 85% ಅವರು ಗ್ಯಾರಂಟಿ ತಗೋತಾರೆ. ಈ 85% ಗ್ಯಾರಂಟಿನ ಯಾರ್ಯಾರ ಮೇಲ್ ತಗೋತಾರೆ ಅಂದರೆ ಮೊದಲನೇದಾಗಿ ವುಮೆನ್. ಯಾರಾದ್ರೂ ಒಂದು ವುಮೆನ್ ಲೋನ್ ತಗೊಂಡ್ರೆ ಅವ್ರ ಪರವಾಗಿ 85% ಗ್ಯಾರಂಟಿನ CGTMAC ತಗೊಳುತ್ತೆ. ನೆಕ್ಸ್ಟ್ SC ST ಅವರು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲಿ ಎಂತಕ್ಕೇ ಆಗಲಿ ಲೋನ್ CGTMAC ಮೇಲೆ ತಗೊಂಡ್ರೆ ಅವರಿಗೂ ಸಹ 85% ಗ್ಯಾರಂಟಿನ CGTMAC ಅವರು ಬ್ಯಾಂಕಿಗೆ ಹೇಳ್ತಾರೆ. ನೆಕ್ಸ್ಟ್ ಮೈಕ್ರೋ
ಮೈಕ್ರೋ ಎಂಟರ್ಪ್ರೈಸಸ್ ಅಪ್ ಟು 5 lakh. ಯಾರನ್ನೆಲ್ಲ 5 lakh ಮೈಕ್ರೋ ಎಂಟರ್ಪ್ರೈಸಸ್ 5 lakh ಒಳಗಡೆ ಯಾರ್ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವರಿಗೂ ಸಹ CGTMSE ಅವರು 85% ಗ್ಯಾರಂಟಿನ ತಗೋತಾರೆ. ಮತ್ತೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಏನು ಅಂದ್ರೆ, ಈಗ ಯಾವುದೇ ಒಂದು ಡಿಸ್ಟ್ರಿಕ್ಟ್ ಆಗ್ಲಿ ಯಾವುದೇ ಒಂದು ಸ್ಟೇಟ್ ಆಗ್ಲಿ ಈಗ ಬಿಸ್ನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಒಂದು ಬಿಸ್ನೆಸ್ ಡೆವಲಪ್ ಆದ್ರೆ ನಮ್ಮ ಡಿಸ್ಟಿಕ್ ಅಥವಾ ಸ್ಟೇಟು ಸಹ ಡೆವಲಪ್ ಆಗುತ್ತೆ ಅಂತ ಯಾರ್ಯಾರೆಲ್ಲ ಯಾವ್ಯಾವ ಡಿಸ್ಟ್ರಿಕ್ಟ್ ಇರುತ್ತೆ ಆ ಡಿಸ್ಟ್ರಿಕ್ಗೂ ಸಹ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಅದಕ್ಕೂ ಸಹ CGTMSE ಅವರು 85% ಗ್ಯಾರಂಟಿನ ತಗೊಳುತ್ತೆ. ನೆಕ್ಸ್ಟ್ Z ಸರ್ಟಿಫೈಡ್ MSES ಅಂದ್ರೆ ಏನು ಅಂದ್ರೆ ಝೀರೋ ಎಫೆಕ್ಟ್ ಝೀರೋ ಡಿಫೆಕ್ಟ್. ಯಾವೆಲ್ಲ ಬಿಸ್ನೆಸ್ ಲೆಸ್ ಹಾರ್ಮ್, ಯಾವ ಎನ್ವಿರಾನ್ಮೆಂಟ್ ಗೆ ಲೆಸ್ ಹಾರ್ಮ್ ಮಾಡುತ್ತೆ ಮತ್ತೆ ಯಾವುದೇ ತರ ಎನ್ವಿರಾನ್ಮೆಂಟ್ ಗೆ ತೊಂದರೆ ಆಗದೇನೆ ಯಾವ್ಯಾವೆಲ್ಲ ಬಿಸ್ನೆಸ್ ಆಗುತ್ತೆ ಅದಕ್ಕೂ ಸಹ 85% ಗ್ಯಾರಂಟಿನ CGTMSE ಅವರು ತಗೋತಾರೆ. ಈ 5 ಕ್ಯಾಟಗರಿ ಹೊರತುಪಡಿಸಿ ಈ CGTMSE ಅವರು ಓನ್ಲಿ ಫಾರ್ ಅದರ್ಸ್ ಗೆ 75% ಗ್ಯಾರಂಟಿ ಅಷ್ಟೇ ತಗೊಳ್ಳೋದು. ಈ 5 ಏನಿದೆಯಲ್ಲ ಇದು ಇಷ್ಟಕ್ಕೆ ಮಾತ್ರ 85% ಗ್ಯಾರಂಟಿನ ತಗೊಳುತ್ತೆ. ಆಮೇಲೆ CGTMSE ಗೆ ಎಲಿಜಿಬಿಲಿಟಿ ಯಾರ್ಯಾರು ಅಂದ್ರೆ ಮೈಕ್ರೋ ಮತ್ತೆ ಸ್ಮಾಲ್ ಎಂಟರ್ಪ್ರೈಸಸ್ ಅಷ್ಟೇ. ಯಾವುದೇ ತರಹ ಲಾರ್ಜ್ ದೊಡ್ಡದಾಗಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಅವ್ರು ಯಾರು ಸಹ ಈ ಒಂದು ಲೋನ್ ನ ತಗೊಳಕ್ಕಾಗಲ್ಲ. ಈ ಒಂದು ಲೋನ್ ಓನ್ಲಿ ಫಾರ್ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್. ಇದಾದ್ಮೇಲೆ ಇದ್ರದ್ದು CGTMSE ನ ಪರ್ಪಸ್ ಏನು ಅಂದ್ರೆ ಯಾವ್ಯಾವ್ದಕ್ಕೆಲ್ಲ ಲೋನ್ ಕೊಡುತ್ತೆ ಅಂದ್ರೆ ಟರ್ಮ್ ಲೋನ್ ತರ ಕೊಡುತ್ತೆ. ಟರ್ಮ್ ಲೋನ್ ಅಲ್ಲಿ ಒಂದು ಮಷಿನರಿ ಲೋನ್, ಇನ್ನೊಂದು ಕನ್ಸ್ಟ್ರಕ್ಷನ್ ಲೋನ್. ಮಷಿನರಿ ಲೋನ್ ಅಂದ್ರೆ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ, ಆ ಒಂದು ಬಿಸ್ನೆಸ್ ನಲ್ಲಿ ನಮಗೆ ಮಷಿನರಿ ಬೇಕೇ ಬೇಕಾಗುತ್ತೆ. ಆ ಮಷಿನರಿ ಏನಾದ್ರೂ ನಾವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಆ ಒಂದು ಉದ್ದೇಶಕ್ಕೋಸ್ಕರ ಮಷಿನರಿ ಲೋನ್ ಆಗಿ ಕೊಡ್ತಾರೆ. ಮತ್ತೆ ಕನ್ಸ್ಟ್ರಕ್ಷನ್ ಲೋನ್, ಈಗ ನಾವು ಎಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಲೇಬೇಕಾಗುತ್ತೆ. ಆ ಕನ್ಸ್ಟ್ರಕ್ಷನ್ ಮಾಡಲು ಸಹ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇರುತ್ತೆ. ಆ ಕನ್ಸ್ಟ್ರಕ್ಷನ್ ಲೋನ್ಗೂ ಸಹ ಈ ಒಂದು CGTMSE ಅವರು ಲೋನ್ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸ್, ಏನಾದ್ರೂ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸ್ ಇದ್ರೂ ಸಹ ಅದಕ್ಕೂ ಸಹ CGTMSE ಅವರು ಲೋನ್ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಲೋನ್ ನಮಗೆ ಈಸಿಯಾಗಿ ಸಿಗ್ಬೇಕು ಅಂದ್ರೆ ನಾವು ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಯಾವ ಸ್ಟೆಪ್ ಅಂದ್ರೆ ಡೀಟೇಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ರಾಜೆಕ್ಟ್. ಡೀಟೇಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ರಾಜೆಕ್ಟ್ ಅಂತ ಏನು ಅಂದ್ರೆ ಫಸ್ಟ್ ಬ್ಯಾಂಕ್ ಹತ್ರ ಹೋಗ್ತೀವಿ. ಬ್ಯಾಂಕ್ ಹತ್ರ ಮ್ಯಾನೇಜರ್ ಜೊತೆ ಮಾತಾಡಿ ಈ ತರ CGTMSE ಇದರಲ್ಲಿ ನಮಗೆ ಲೋನ್ ಪ್ರೊವೈಡ್ ಮಾಡಿ ಅಂತ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೇಕಾಗುತ್ತೆ. ಆಗ ನಮಗೆ ಕಂಪ್ಲೀಟ್ ಡೀಟೇಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ರಾಜೆಕ್ಟ್ ಅಂತ ಗೊತ್ತಿದ್ರೆ ಪೂರ್ತಿ ಆ ಪ್ರಾಜೆಕ್ಟ್ ಬಗ್ಗೆ ಕ್ಲಾರಿಟಿ ಮತ್ತೆ ಕಾನ್ಫಿಡೆನ್ಸ್ ಅಲ್ಲಿ ಅದನ್ನ ಹೇಳಿದ್ರೆ ಅವರು ಈ ಲೋನ್ ಅನ್ನ ಪ್ರೊವೈಡ್ ಮಾಡಲು ಹೆಲ್ಪ್ ಮಾಡ್ತಾರೆ. ಮತ್ತೆ ಪ್ರೊವೈಡ್ ಸ್ಮಾಲ್ ಕೊಲಾಟ್ರಲ್ ಇಫ್ ಪಾಸಿಬಲ್. ನಾನು ಏನಿದು ಈಗ ಹೇಳ್ತಿದ್ದೀರಾ ಅಂತ ಅನ್ಕೋಬೇಡಿ, ಆಗ್ಲೇ ನಾನು ಕೊಲಾಟ್ರಲ್ ಇಲ್ಲ ಅಂದ್ರೂ ಅಪ್ ಟು 5 crore ಲೋನ್ ಕೊಡ್ತಾರೆ ಅಂತ ಅಂದಿದ್ದೆ. ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ಪ್ರೊವೈಡ್ ಸ್ಮಾಲ್ ಕೊಲಾಟ್ರಲ್ ಅಂತ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಸ್ಮಾಲ್ ಕೊಲಾಟ್ರಲ್ ಕೊಟ್ರೆ ನಿಮ್ಮ ಲೋನ್ ರಿಜೆಕ್ಟ್ ಆಗ್ಲಿಲ್ಲ ಅಂದ್ರೆ ನಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಇವೆಲ್ಲ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ ಎಲ್ಲ ಅಪ್ಲೈ ಮಾಡಿದ್ಮೇಲೆ ರಿಜೆಕ್ಟ್ ಆದ್ರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ರಿಜೆಕ್ಟ್ ಆಗ್ಬಾರ್ದು ಅಂದ್ರೆ ಏನಾದ್ರೂ ಒಂದು ಸ್ಮಾಲ್ ಕೊಲಾಟ್ರಲ್ ಅನ್ನ ಕೊಡ್ಬೇಕಾಗುತ್ತೆ. ಡೋಂಟ್ ಡಿಪೆಂಡ್ ಆನ್ ಎನಿ ಒನ್ ಬ್ಯಾಂಕ್. ಈ ಒಂದು ಲೋನ್ ಪಡ್ಕೋಬೇಕು ಅಂದ್ರೆ ಒಂದೇ ಬ್ಯಾಂಕ್ ಹತ್ರ ಹೋಗಿ ಈ ಒಂದು ಐಡಿಯಾಸ್ ನ ಹೇಳಿ ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡ್ಬೇಕು ಅಂದ್ರೆ ಅವರು ಡಿಲೇ ಮಾಡ್ತಾರೆ, ಇಲ್ಲಾಂದ್ರೆ ಆ ಒಂದು ಒಂದೇ ಬ್ಯಾಂಕ್ ಅಲ್ಲಿ ಲೋನ್ ಆಗಲ್ಲ. ಅದಕ್ಕೆ ಎಲ್ಲಾ ಬ್ಯಾಂಕಲ್ಲೂ ಒಂದು 2-3 ಬ್ಯಾಂಕಿಗೆ ವಿಸಿಟ್ ಮಾಡಿ ಅವ್ರ ಹತ್ರ ಮಾತಾಡಿ ಈ ಲೋನಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಲೋನ್ನ ಅಪ್ಲೈ ಮಾಡೋಕ್ಕೆ 2 ಥರ ಪ್ರಾಜೆಕ್ಟ್ ಇರುತ್ತೆ. ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಒಂದು ಮತ್ತು ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಒಂದು. ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಏನು ಅಂದರೆ ಯಾವುದೇ ಥರ ಯಾವುದೇ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಈಗ ತಾನೇ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋ ಬಿಸ್ನೆಸ್ನ ನಾವು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತೀವಿ. ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಅಂದರೆ ನಾವು ಆಲ್ರೆಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಏನೆಲ್ಲ ಮಾಡ್ತಿದ್ದೀವಿ ಅದಕ್ಕೆಲ್ಲ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಅಂತೀವಿ. ಇದನ್ನು ಅಪ್ಲೈ ಮಾಡೋಕ್ಕೆ ಈ 2 ಪ್ರಾಜೆಕ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಆರ್ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್. ಅದರಲ್ಲಿ ನಾವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ CGTMSE ಪೋರ್ಟಲಿಗೆ ಹೋಗಬೇಕಾಗುತ್ತೆ. ಅದರಲ್ಲಿ ನಾವು
ನಮ್ಮ ಬಿಸ್ನೆಸ್ ಬಗ್ಗೆ ಮತ್ತು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟಾ ಇಲ್ಲ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ನ ಅಂತ ಕೇಳುತ್ತೆ. ಅದರಲ್ಲಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ ಗ್ರೀನ್ ಫೀಲ್ಡು ಆಲ್ರೆಡಿ ನಿಮ್ಮ ಬಿಸ್ನೆಸ್ ಆಗಿದೆ ಅಂದರೆ ಅದನ್ನು ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ಡೆಸಿಗ್ನೇಷನು ಮತ್ತು ಬಿಸ್ನೆಸ್ ಎಲ್ಲಿ ಲೊಕೇಟ್ ಆಗುತ್ತೆ ಎಲ್ಲ ಇನ್ಫಾರ್ಮೇಷನ್ನು ಸಹ ಅಲ್ಲೇ ಕೇಳುತ್ತೆ. ಬಿಸ್ನೆಸ್ ನೇಮ್ ಆಗಿರಲಿ, ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ ಆಗಲಿ, ಅದನ್ನೆಲ್ಲ ಅವರೇ ಕೇಳ್ತಾ ಇರ್ತಾರೆ. ಆ CGTMSE ಪೋರ್ಟಲಿಗೆ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲ. ಇದಿಷ್ಟು ಸಹ CGTMSEನ ಲೋನ್ ಹೇಗೆ ಅಪ್ಲೈ ಮಾಡೋದು, CGTMSE ಅಂದರೆ ಏನು, ಮತ್ತು ಯಾರ್ಯಾರು ಎಲಿಜಿಬಿಲಿಟಿ, ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಗ್ಯಾರಂಟಿನ CGTMSE ತಗೊಳುತ್ತೆ ಅಂತ ಆಯಿತು. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಎಲ್ರಿಗೂ ಒಂದು ಡೌಟ್ ಬಂದಿರುತ್ತೆ, CGTMSEನ ಇಂಟ್ರೆಸ್ಟ್ ಎಷ್ಟು ಅಂತ. ಇದಕ್ಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಏನಿಲ್ಲ, 10 to 10.5% ಇರುತ್ತೆ. ಮತ್ತು ಬೇರೆ ಎಲ್ಲಾದರೂ ನಾವು ಬಿಸ್ನೆಸ್ಗೆ ಲೋನ್ ತಗೊಳ್ಳೋದು ಅಂತ ಹೋದರೆ 20 to 25% ಪಕ್ಕ ತಗೊಂಡಿರ್ತಾರೆ. ಇದರಲ್ಲಿ ಪರ್ ಇಯರ್ 10 to 10.5%ನ ತಗೊಳ್ತಾರೆ. ಮತ್ತು ಇನ್ನೊಂದು ಕ್ವಶನ್ ಏನು ಅಂದರೆ, ಈ ಲೋನ್ ಸ್ಯಾಂಕ್ಷನ್ ಆಗಲು ಎಷ್ಟು ಡೇಸ್ ಬೇಕು? ನಾವು ಲೋನ್ ಅಪ್ಲೈ ಮಾಡೋದಾದಮೇಲೆ ಎಷ್ಟು ದಿನಕ್ಕೆ ಈ ಲೋನ್ ನಮಗೆ ಸ್ಯಾಂಕ್ಷನ್ ಆಗುತ್ತೆ ಅಂದರೆ, ಈ ಲೋನ್ ನಮಗೆ 1 to 3 months ಒಳಗಡೆ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಇದಿಷ್ಟು ಸಹ CGTMS ಸ್ಕೀಮ್ನ ಬಗ್ಗೆ ಆಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಏನು 4 ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಸ್ಕೀಮ್ನಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ, ಹೇಗೆ ಅಪ್ಲೈ ಮಾಡೋದಾಗಲಿ, ಏನೇ ಒಂದು ಇನ್ಫಾರ್ಮೇಷನ್ ಇನ್ನೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಕೊಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.